ಬಾರ್ ಮಾಲ್ಗಳಿಗೆ ಅವಕಾಶ ಕೊಡ್ತಾರೆ, ಗಣಪತಿಗೆ ಯಾಕೆ ಅವಕಾಶ ಇಲ್ಲ? ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ. ವಿಜಯಪುರದಲ್ಲಿ ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಹಾಕಿದ ಮುತಾಲಿಕ್. ಗರ್ಭಿಣಿಯರನ್ನ ಕೊರೋನಾ ಟೆಸ್ಟ್ಗೆ ಒಳಪಡಿಸದೆ ಕಾಯಿಸಿದ ಆಸ್ಪತ್ರೆಯ ಸಿಬ್ಬಂದಿ, ವೈದ್ಯಾಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಗರ್ಭಿಣಿಯ ಪೋಷಕರು. ಅಥಣಿ ತಾಲೂಕಾ ಆಸ್ಪತ್ರೆಯಲ್ಲಿ ಘಟನೆ. ಪ್ರವಾಹದಿಂದ ಬಾಧಿತವಾದ ಸ್ಥಳಗಳಿಗೆ ರಮೇಶ್ ಜಾರಕಿಹೊಳಿ ಭೇಟಿ. ಈ ಬಾರಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಕಡಿಮೆ ಇದೆ. ಚಿಕ್ಕೋಡಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಸಚಿವ ರಮೇಶ್ ಜಾರಕಿಹೊಳಿ. ನೆರೆಯ ಅಟ್ಟಹಾಸವನ್ನ ಎದುರಿಸಲು ತಾಲೂಕಾ ಆಡಳಿತ ಸಜ್ಜಾಗಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ. ಕಾಗವಾಡ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಹೇಳಿಕೆ. ದೂದಗಂಗಾ ವೇದಗಂಗಾ ಕೃಷ್ಣಾ ನದಿ ಒಳಹರಿವಿನಲ್ಲಿ ಹೆಚ್ಚಳ. ಕೃಷಿ ಜಮೀನುಗಳಿಗೆ ನುಗ್ಗಿದ ಕೃಷ್ಣೆಯ ನೀರು. ಅಥಣಿಯ ರೈತರಲ್ಲಿ ಮನೆ ಮಾಡಿದ ಪ್ರವಾಹದ ಭೀತಿ. S9 ನ್ಯೂಸ್ನ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ ಬನ್ನಿ. ನಾವು ಶಕ್ತಿಯಿಂದ ಆಚರಣೆ ಮಾಡೋದು. ಜಿಲ್ಲಾಧಿಕಾರಿ ಹೇಳ್ತೀನಿ, ಸವಾಲು ಹಾಕ್ತಾ ಇದ್ದೇನೆ ನಾನು. ನಮ್ಮ ಸಂಪ್ರದಾಯ ಇದು. ಹಾಗಾದರೆ ಬಾರ್ ಬ್ಯಾನ್ ಮಾಡಿ, ಮಾಲ್ಗಳನ್ನು ಬ್ಯಾನ್ ಮಾಡಿ. ನೀವು ಬಾರು ಮಾಲುಗಳನ್ನು ಸಾರ್ವಜನಿಕ ದೇವಾಲಯಗಳನ್ನು ಓಪನ್ ಮಾಡಿದಿರಿ. ಇದಕ್ಕೆ ಯಾಕೆ ತೊಂದರೆ? ಇದು ಏನಾಗುತ್ತೆ ನಿಮ್ಗೆ? ಏನು ಮಾಡ್ತಾರೆ ನಿಮಗೆ? ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಕಂಡೀಷನ್ ಏನಿದೆ ಅದನ್ನೆಲ್ಲವನ್ನೂ ಪಾಲಿಸ್ತೀವಿ ನಾವು. ಮನೆಯಲ್ಲಿ ಕೂಡ್ಸೋಕ್ಕೆ ಇವರ ಅಪ್ಪನ ಆಜ್ಞೆ ಏನು ಬೇಕಾಗಿಲ್ಲ, ಅಪ್ಪಣೆ ಬೇಕಾಗಿಲ್ಲ. ನಾವು ಮನೆಯಲ್ಲಿ ಕೂಡಿಸ್ತೀವಿ. ಈಗ ಬೇಕಾಗಿದ್ದು ಸಾರ್ವಜನಿಕದ್ದು. ಸೊ ಸಾರ್ವಜನಿಕದ ನಿಯಮಗಳನ್ನ ಹೇಳಿ. ಹಾಗಾದರೆ ನೀವು ಬಾರ್ಗಳನ್ನು ಬನ್ನಿ, ನಾನು ಜಿಲ್ಲಾಧಿಕಾರಿ ಕೇಳ್ತೀನಿ, ಒಂದು ಸಲ ಬಾರ್ಗಳಿಗೆ ಬನ್ನಿ, ನೀವು ಚೆಕ್ ಮಾಡಿ ಏನು ನಿಮ್ಮ ನಿಯಮ ಪಾಲಿಸ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮಾಲ್ಗಳಿಗೆ ಬನ್ನಿ, ನಿಮ್ಮ ನಿಯಮ ಪಾಲಿಸ್ತಾ ಇದ್ದಾರೆ ಅಲ್ಲಿ. ನಾವು ನಿಯಮ ಪಾಲಿಸ್ತೀವಿ, 100ಕ್ಕೆ 100 ಪಾಲಿಸ್ತೀವಿ. ಒಂದೇ ಒಂದು ಕೊರೋನಾ ವೈರಸ್ ಬರದೇ ಇರುವ ಹಾಗೆ, ಹರಡದೇ ಇರುವ ಹಾಗೆ ನಮ್ಮ ಗಣಪತಿ, ಸಾರ್ವಜನಿಕ ಗಣಪತಿಯನ್ನು ಆಚರಣೆ ಮಾಡಿ ತೋರಿಸ್ತೀವಿ ನಾವು. ಇದಕ್ಕೆ ಯಾಕೆ ಅಡ್ಡಿ? ನೀವು ಈ ಅಡ್ಡಿ ಮಾಡೋದು ಹಾಗಾದ್ರೆ ಅವ್ರನ್ನೂ ಬ್ಯಾನ್ ಮಾಡಿರಿ. ಒಂದು ಮಾಡಿ ಇನ್ನೊಂದು ಇಲ್ಲ ಅಂತಂದರೆ ಹೇಗಿದು? ನಾವು ಕೂಡಿಸ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿ. ಸಾರ್ವಜನಿಕ ನಾನು ಗಣಪತಿ ಮಂಡಳಿಯವರಿಗೆ, ನಾನು ಕರ್ನಾಟಕ ರಾಜ್ಯದ ಎಲ್ಲ ಗಣಪತಿ ಮಂಡಳಿಯವರು ಹೇಳ್ತಾ ಇದ್ದೀನಿ, ಪ್ರಮೋದ್ ಮುತಾಲಿಕ್ ಹೇಳ್ತಾ ಇದ್ದಾರೆ, ನೀವು ಕೂಡಿಸಿ ನನ್ನ ಹೆಸರು ಹೇಳಿ. ನಮ್ಮ ಸಂಪ್ರದಾಯ ಇದು. ಸೊ ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ, ನಿಮ್ಮ ನಿಯಮದ ಪ್ರಕಾರನೇ ಮಾಡ್ತೀವಿ. ನಾವು ಕೂಡಿಸ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿ, ಗಣಪತಿನೂ ಅರೆಸ್ಟ್ ಮಾಡಿ, ಸೀಸ್ ಮಾಡಿ ನೋಡೋಣ, ತಾಕತ್ತಿದ್ರೆ ಮಾಡಿ. ಎರಡನೇ ಪ್ರವಾಹ ಯುದ್ಧ ಪ್ರಾರಂಭಕ್ಕೆ ಎಚ್ಚರ ವಹಿಸುವಂತೆ ಘಟಪ್ರಭಾ ನದಿ ಪಾತ್ರದ ಜನರಿಗೆ ಮುಂಜಾಗ್ರತೆಯ ಮನವಿ ಮಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳು. ಕಳೆದ 1 ವರ್ಷದ ಹಿಂದೆ ನಮ್ಮ ನಾಡಿನ ಎಲ್ಲಾ ನದಿಗಳು ಪ್ರವಾಹದ ಅಲೆ ತಂದೊಡ್ಡಿದ್ದವು. ಪ್ರವಾಹಕ್ಕೆ ಸಾವಿರಾರು ಕೋಟಿಯ ಕೃಷಿ ಮತ್ತು ಆಸ್ತಿ ಪಾಸ್ತಿಗಳು ಕೂಡ ನೀರು ಪಾಲಾಗಿದ್ದವು. ಇದು ಮಾಸುವ ಮುನ್ನವೇ ಮತ್ತೆ ಈ ವರ್ಷದ ಪ್ರವಾಹದ ಸೂಚನೆಯ ಪ್ರಾರಂಭವಾಗಿದ್ದು, ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಬಾಗಲಕೋಟೆ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಯ ಗ್ರಾಮಗಳಿಗೆ ಸಂಪರ್ಕ ಹೊಂದುವ 3-4 ಸೇತುವೆಗಳು ಸಂಪೂರ್ಣ ಜಲಾವೃತಗೊಂಡು ಗ್ರಾಮಗಳಿಗೆ ನೀರು ನುಗ್ಗುವ ಸ್ಥಿತಿಗೆ ಬಂದಿರುವ ನೀರು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು, ಘಟಪ್ರಭಾ ನದಿ ಪಾತ್ರದ ರಬಕವಿ ಬನ್ನಟ್ಟಿ ತಾಲೂಕಿನ ಮತ್ತು ಮುಧೋಳ್ ತಾಲೂಕಿನ ಡಬಳೇಶ್ವರ, ನಂದಗಾಂವ್ ಮತ್ತು ಅಕ್ಕಿಮರಡಿ, ನಾಗರಾಳ ಮತ್ತು ಗ್ರಾಮದ ಜನರಿಗೆ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸುವಂತೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಇನ್ನಿತರ ಇಲಾಖೆಗಳ ಅಧಿಕಾರಿಗಳ ತಂಡ ಗ್ರಾಮಗಳಿಗೆ ಭೇಟಿ ನೀಡಿ ಮನವಿಯನ್ನ ಮಾಡಿಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ಸಂಗಮೇಶ್ವರ್ ಕೋಪರ್ಡೆ, S9 ಟಿವಿ, ರಬಕವಿ. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾದಿಂದ ಸ್ಥಗಿತಗೊಂಡಿದ್ದ ಅಭಿವೃದ್ಧಿ ಕಾರ್ಯಗಳು ಈಗ ಮತ್ತೆ ಕಾರ್ಯಾರಂಭಗೊಂಡಿವೆ. ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಗಾಂವ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಹಾಗೂ KRDCLನಿಂದ ಗ್ರಾಮದ ಒಳಗಿನ ಮುಖ್ಯ ರಸ್ತೆಯ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರವರು ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಿದ್ದಪ್ಪ ಖಂಬಾರ್, S9 ಟಿವಿ, ಬೈಲಹೊಂಗಲ.
ನದಿಗೆ ನೀರು ಬರುತ್ತಿರುವ ಬಗ್ಗೆ ನದಿ ಪಕ್ಕದಲ್ಲಿ ಇರುವ ಗ್ರಾಮದ ಜನತೆಗೆ ಯಾರೂ ಭಯಪಡುವ ಅಗತ್ಯವಿಲ್ಲ ಎಂದು ರಾಮದುರ್ಗ ತಾಲೂಕಾ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಮಾಧ್ಯಮಗಳಿಂದ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ನದಿ ನೀರನ್ನ ಬಿಡಲಾಗಿದ್ದು ಕೆಳಗೆ ಇವತ್ತಿನ ದಿವಸ ಎಷ್ಟು ಬಿಡಲಾಗುತ್ತಿದೆ ಎಂದು ಇದೇ ವೇಳೆ ಗಿರೀಶ್ ಸ್ವಾದಿ ಅವರು ಮಾಧ್ಯಮಗಳ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ. ಈ ತರಹದ ಇದೇ ನದಿ ಪಕ್ಕದ ಇರುವ ಜನರು ಯಾರು ಕೂಡ ನದಿ ಕಡೆ ಹೋಗಬಾರದು ಎಂದ ಅವರು ಮಲಪ್ರಭಾ ನದಿ ನೀರು ಬಿಡುವುದರಿಂದ ಯಾವುದೇ ಜನ ಹಾನಿ ಆಗದೆ ಹಾಗೆ ಒಂದು ತಂಡ ರಚನೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಇನ್ನು ನದಿ ಪಕ್ಕದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೋಟಿಸ್ ಬೋರ್ಡ್ ಹಾಕಲಾಗಿದ್ದು ಹಾಗೆ 40,000 ಕ್ಯೂಸೆಕ್ ನೀರು ಬಂದರೆ ಮಾತ್ರವೇ ಮನೆಗಳಿಗೆ ಧಕ್ಕೆ ಬರಬಹುದು, ಹಾಗೆ ಯಾರು ಕೂಡ ಭಯಪಡುವ ಹಾಗಿಲ್ಲ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಹೆಚ್ಚುವರಿ ನೀರು ಬಂದರೆ ನದಿ ಪಕ್ಕದಲ್ಲಿ ಇರುವ ಎಲ್ಲಾ ಜನತೆಗೆ ಬೇರೆ ಕಡೆ ಶಿಫ್ಟ್ ಆಗಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೇನಾದರೂ ಹೆಚ್ಚುವರಿ ನದಿ ನೀರು ಬಂದರೆ ಜನರನ್ನ ಸ್ಥಳಾಂತರ ಮಾಡಲಾಗುವುದು ಎಂದು ರಾಮದುರ್ಗ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಕಳೆದ ವರ್ಷ ಮಾಡಿರುವ ಹಾಗೆ ಪ್ರವಾಹ ಪೀಡಿತ ಜನತೆಗೆ ABC ಕ್ಯಾಟಗರಿ ಮಾಡಿ ಪ್ರವಾಹ ಪೀಡಿತ ಜನತೆಗೆ ಚೆಕ್ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಫ್ಲಡ್ ಎಫೆಕ್ಟ್ ಆದರೆ ಮಾತ್ರವೇ ಈ ಒಂದು ಅನುದಾನ ಬರುತ್ತದೆ ಎಂದು ಈಗಾಗಲೇ ಗಿರೀಶ್ ಸ್ವಾದಿ ಅವರು ಮಾಧ್ಯಮಗಳ ಮೂಲಕ ರಾಮದುರ್ಗದ ಜನತೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಮೇಲಿಂದ ಮಳೆ ಆದ್ರೆ ನಮ್ಮಲ್ಲಿ ಈಗ ಪ್ರಾರಂಭ ಖಾನಾಪುರದಾಗ ಮಳೆ ಸ್ವಲ್ಪ ಕಡಿಮೆ ಆಗೈತಿ. ಮಲಪ್ರಭಾ ನದಿ ತುಂಬಬೇಕಾದ್ರೂ ಇನ್ನೂ ಸಾಕಷ್ಟು ನೀರು ಬೇಕಾಗ್ತದೆ, ಸಂಗ್ರಹಣೆ ಆಗಬೇಕಾಗ್ತದೆ. ಈಗ ಒಂದು 5,000 ಕ್ಯೂಸೆಕ್ಸ್ ನೀರು ಬಿಟ್ಟಾರೆ. 5,000 ನೀರು ಕ್ಯೂಸೆಕ್ಸ್ ಬಿಟ್ಟಿದ್ರಿಂದ ಯಾವುದೇ ಜನಜೀವನಕ್ಕೆ ತೊಂದರೆ ಆಗಿಲ್ಲದಂಥದ್ದು. ನದಿ ನೀರು ಏನೈತಿ ನದಿ ಪಾತ್ರದಿಂದನೇ ಹೆಚ್ಚಿನ ನೀರು ಪ್ರಮಾಣ ನೀರು ಬಿಡ್ಬೋದಾ ಹೇಗೆ ಸರ್? ಇದು ಇಂಜಿನಿಯರು ನಮಗೆ ಹೇಳಿದಾಗ ಗೊತ್ತಾಗೋದು. ನಾನು ಎಷ್ಟು ಬಿಡ್ತಾರಂತ ನಾ ಹೇಳಲಿಕ್ಕೆ ಬರೋದಿಲ್ಲ. ಇನ್ಫ್ಲೋ ಹೆಂಗಿರ್ತದೆ ಹಂಗೆ ಅವರು ಔಟ್ಫ್ಲೋಗೆ ನಮಗೆ ಮೊದಲೇ ಹೇಳ್ತಾರೆ. AC ಅವ್ರದ್ದು ಕಮಿಟಿಯೊಳಗೆ ಒಂದು ಮೀಟಿಂಗ್ ಆಗ್ತದೆ, ಅವಾಗ ಅದು ಗೊತ್ತಾಗ್ತದೆ ಎಷ್ಟಾಗ್ತದೆ ಎಷ್ಟಾಗ್ತದೆ. ಸರ್ ಅದೇ ರೀತಿ ರಾಮದುರ್ಗ ತಾಲೂಕು ನದಿ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಈಗಾಗಲೇ ಅಲ್ಲ ಎಚ್ಚರಿಕೆ ಅಂತೂ ಎಲ್ಲರಿಗೂ ಇದೆ, ಮತ್ತು ಎಚ್ಚರಿಕೆ ಈಗಾಗಲೇ ಕೊಟ್ಟಿವಿ. ಲಾಸ್ಟ್ 2009ರಿಂದ ಆಗಿದ್ದು 2019 ಆಗಿದ್ದು ಅವರು ಎಚ್ಚರಿಕೆಯಿಂದನೇ ಇದ್ದಾರೆ. ಅವರಿಗೆ ಏನೋ ಜೀವಹಾನಿ ಆಗಲಾರಂಥ ಪರಿಸ್ಥಿತಿಯನ್ನು ನಾವು ನಿಭಾಯಿಸಲಿಕ್ಕೆ ನಾವು ತಂಡ ರಚಿಸಿದ್ವಿ ಈಗಾಗಲೇ. ಮತ್ತು ಅಲ್ಲಿ ಏನೋ ಯಾವುದೇ ಭಯ ಆತಂಕ ಪಡೋಂಥ ವಿಷಯ ಇಲ್ಲ ಈ ಸದ್ಯ. ನಾವು ತಿಳುವಳಿಕೆ ನೀಡಲಾಗಿದೆ. ನಾವು ಪ್ರತಿಯೊಂದಕ್ಕೂ ಎಲ್ಲಿ ಎಚ್ಚರಿಕೆಯನ್ನು ನಾವು ಬ್ಯಾನರ್ ಹಾಕ್ಲಿಕ್ಕೆ ಹಳೆ ಬೀಚ್ಗಳಿಗೆ ಓಡಾಡಬಾರ್ದು, ಜನರಿಗೆ ಅಡ್ಡಾಡಬಾರ್ದು ಅನ್ನೋದೊಂದು ನಾವು ಯಾಕಂದ್ರೆ ಜನರಿಗೆ ತಿಳಿಯಂಗಿಲ್ಲ ಅಂತಿಲ್ಲ, ಆದರೂ ಒಂದು ಇದರಿಂದ ಅಡ್ಡಾಡಿ ಏನಾದರೂ ಅನಾಹುತ ಮಾಡ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಎಚ್ಚರಿಕೆಯನ್ನು ನೋಟಿಸ್ ಬೋರ್ಡ್ ಹಾಕ್ತೀವಿ. ಸರ್ ಈ ಮೂಲಕ ರಾಮದುರ್ಗ ತಾಲೂಕಿನ ಅನೇಕ ನದಿ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಇನ್ನೂ 40,000 ಕ್ಯೂಸೆಕ್ಸ್ ನೀರು ಬಿಟ್ಟಾಗ ಅದನ್ನು ಅಲ್ಲಿ ನಿಮ್ಮ ಮನೆ ನಿಮ್ಮ ಇದಕ್ಕೆ ಧಕ್ಕೆ ಬರ್ಬೋದು. ಆತಂಕ ಪಡುವಂಥ ವಿಷಯ ಇಲ್ಲ. ನಾವು ಅವ್ರಿಗೆ ಸುರಕ್ಷಿತವಾಗಿ ಬೇರೆ ಸುರಕ್ಷಿತ ಸ್ಥಳಗಳಿಗೆ ಮೊದಲನೇ ಸ್ಥಳಾಂತರ ಮಾಡಲಿಕ್ಕೇ ಅವಕಾಶ ಮಾಡಿ ನಾವು ಸ್ಥಳಾಂತರ ಮಾಡೋಂಥದ್ದು ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ವಿ. ಈಗಾಗಲೇ ಐಡೆಂಟಿಫೈ ಮಾಡಿವಿ ನಾವೆಲ್ಲ. ಅವರಿಗೆ ಯಾವುದೇ ಆತಂಕ ಪಡುವಂಥ ವಿಷಯ ಇಲ್ಲ. ಈ ಲಾಸ್ಟ್ ಟೈಮ್ ಮುಂಜಾಗೃತವಾಗಿ ಯಾರಿಗೂ ಗೊತ್ತಿರಲಿಲ್ಲ ಅದು ನೀರು ಬಿಟ್ಟಿದ್ದು ಅವ್ರಿಗೆ ಸಹ ಬಂದು ತೊಂದರೆಗೆ ಒಳಗಾಗಿದ್ದರು. ಈ ಸರಿ ಅಷ್ಟು ನೀರು ಬರುವಂಥ ಸಂಭವ ಇಲ್ಲ. ನಾವು ಆದ್ರೂ ಜನರಿಗೆ ಒಂದು ಆತಂಕ ಪಡುವಂಥ ವಿಷಯ ಇಲ್ಲ ಅಂತ ಹೇಳ್ಬೇಕು ಸರ್. ಅದೇ ರೀತಿ ಹೋದ ಸಾರಿ ಆಯ್ತು ಸರ್, ಏನು ಪ್ರವಾಹ ಪೀಡಿತ ಜನರಿಗೆ ಅನೇಕ ಜನಗಳಿಗೆ ಏನು ಚೆಕ್ ಬಂದಿಲ್ಲ, ಅಮೌಂಟ್ ಬಂದಿಲ್ಲ ಅಂತ ಸುದ್ದಿ ಕೇಳ್ಬಿಟ್ವಿ. ಅದ್ರ ಬಗ್ಗೆ ಈ ಸಲ ಏನಾದರೂ ಹಾಗೆ ಯಾರಿಗೆ ಬಂದಿಲ್ಲ ಅವರಿಗೆ ಸಿಗ್ಬೋದಾ ಹೇಗೆ ಸರ್? ಹೋದ ವರ್ಷದವ್ರದ್ದು ಬಂದಿಲ್ಲ ಅಂತ ಈ ವರ್ಷದವ್ರಿಗೆ ಏನಾಗ್ತದೆ ಅನ್ನೋದಲ್ಲ. ಸರ್ಕಾರ ಒಂದು ಏನು ಫ್ಲಡ್ಡಿಗೆ ಕ್ರಮ ಕೈಗೊಳ್ಬೇಕಾಗಿದೆ. ಈಗಾಗಲೇ ಅಲ್ಲಿ ಕೊಡಗದಾಗ ಏನು ಅನಾಹುತ ಆಗಿದೆ ಅದ್ರ ಸಂಬಂಧ ಒಂದು ಸರ್ಕ್ಯುಲರ್ ಇಶ್ಯೂ ಆಗೈತೆ. ಲಾಸ್ಟ್ ಟೈಮ್ ಏನು ಸರ್ಕಾರ ತೊಗೊಂಡಿದ್ದು ಆದೇಶ ಇತ್ತು, ಎ ಇದಕ್ಕೆ 5 ಲಕ್ಷ, ಬಿ ಮತ್ತು 2 ಕ್ಯಾಟಗರಿ ಬಿ ಒಳಗೆ B1 B2 ಅಂತ ಅವರಿಗೆ 5 ಲಕ್ಷ ಬಿಳಿಸಿ ಕಟ್ಟಿದವ್ರ ಮನೆಗೆ 3 ಲಕ್ಷ ಬರೀ ರಿಪೇರಿಗೆ. ಸಿ ಕ್ಯಾಟಗರಿಗೆ 50,000. ಇದು ಏನು ಹೋದ ವರ್ಷ ಇತ್ತು ಅದೇ ವರ್ಷ ಈ ವರ್ಷವೂ ಇದೆ. ಫ್ಲಡ್ ಎಫೆಕ್ಟ್ ಆಗಬೇಕು.
ಫ್ಲಡ್ ಎಫೆಕ್ಟ್ ಆಗಲಾರ್ದೇ ಯಾರಿಗೂ ಬರುತ್ತೆ. ಅಂದರೆ ಹೋದ ಸಾರಿ ಒಂದಿಷ್ಟು ಜನಗಳಿಗೆ ಬಂದೇ ಇಲ್ಲ ಅಂತ ಕೇಳ್ಪಟ್ಟೆ ಸರ್. ನಾನು ಒಂದು ವರ್ಷ ಹತ್ತು ಬಂದು ಸರ್. ಬಂದೇ ಇಲ್ಲ ಅಂತ ನನ್ನ ಹತ್ರ ಯಾರೂ ಬಂದಿಲ್ಲ. ಹಾಂ ಸರ್. ಯಾವ ಮನೆಗಳಿಗೆ ನಾ ಬರೋಕ್ಕೆ ಮುಂಚೆನೇ ಅದನ್ನೆಲ್ಲ ಅಪ್ರೂವಲ್ ಮಾಡಿ ಅವನ್ನೆಲ್ಲ ಡಾಟಾ ಬೇಸ್ ಒಳಗೇನು ಎಂಟ್ರಿ ಮಾಡಿ ಅವ್ರಿಗೇನು ಕೊಟ್ಟಿದ್ರು ಅವೆಲ್ಲ ಬಂದಾವೆ. ಇನ್ನೂ ಸಾಕಷ್ಟು ಒಂದು 700-800. ಬ್ಯೂರೋ ರಿಪೋರ್ಟ್ ಸುರೇಶ್ ಗಿಂಜಾಳಿ, S9 ಟಿವಿ, ರಾಮದುರ್ಗ. ಲೈಫ್ ಜಾಕೆಟ್ ಧರಿಸಿ ಬೋಟ್ ಮೂಲಕ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಹೌದು, ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಬೋಟ್ ಮೂಲಕ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಅಂಕಲಿ, ಮಾಂಜರಿ, ಯಡೂರು ಗ್ರಾಮದ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ನೆರೆ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಸಚಿವರಿಗೆ ಶಾಸಕ ಗಣೇಶ್ ಹುಕ್ಕೇರಿ, ಡಿಸಿ ಎಂಜಿ ಹಿರೇಮಠ್, ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಎಸಿ ರವೀಂದ್ರ ಕರ್ಲಿಂಗನವರ್ ಮತ್ತು ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಇದೇ ವೇಳೆ ಸಾಥ್ ನೀಡಿದ್ದಾರೆ. ನಂತರ ಯಡೂರು ಗ್ರಾಮದ ನದಿ ತೀರದಲ್ಲಿ ಲೈಫ್ ಜಾಕೆಟ್ ಧರಿಸಿ ಬೋಟ್ನ ಮೂಲಕ ಪ್ರವಾಹ ಪರಿಸ್ಥಿತಿಯನ್ನ ರಮೇಶ್ ಜಾರಕಿಹೊಳಿ ಅವರು ಅವಲೋಕಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಳೆದ ಬಾರಿಗಿಂತ ಈ ಬಾರಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಕೊಯ್ನಾ ಜಲಾಶಯಗಳಿಂದ ನೀರು ಬಿಡುಗಡೆ ಮಾಡಿಲ್ಲ. ಇದರಿಂದ ನದಿ ತೀರದ ಜನರು ಹೆದರುವ ಅವಶ್ಯಕತೆ ಇಲ್ಲ. ಪ್ರವಾಹ ನಿಯಂತ್ರಣಕ್ಕೆ ಸರ್ಕಾರ ಬದ್ಧವಾಗಿದ್ದು ಪ್ರವಾಹಕ್ಕೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಸಹ ಪ್ರವಾಹ ನಿಯಂತ್ರಣಕ್ಕೆ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ರಮೇಶ್ ಜಾರಕಿಹೊಳಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ರೀತಿಯ ಸಹಕಾರ ಕೊಡುತ್ತಿದ್ದಾರೆ. ಅದಕ್ಕೆ ಇವತ್ತು ಇನ್ನೂ ಕೊಯ್ನಾದಿಂದ ನೀರು ಬಿಟ್ಟಿಲ್ಲ. ಕೊಯ್ನಾ ಬರೀ 60% ಡ್ಯಾಮ್, ಇನ್ನೊಂದು ಕಳೆದ 4-4 ದಿವಸ ತುಂಬೋದು. ಅಷ್ಟೊಂದು ದೇವ್ರ ದಯದಿಂದ ವೇದಗಂಗಾದ ನೆರೆ ಕಡಿಮೆ ಆದ ನಂತರ ಆ ನೀರು ಬಿಟ್ಟರೆ ಅಷ್ಟು ಇದೇ ಮೇಂಟೈನ್ ಆಗ್ತೈತೆ ಅನ್ನೋದು ಆಶಾಭಾವನೆ ಇದೆ. ಮತ್ತು ಎಲ್ಲ ಸಹಕಾರದಿಂದ ಎಲ್ಲರೂ ಕೆಳ ಅಧಿಕಾರಿಗಳು ಮೇಲಧಿಕಾರಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆಯದಾಗಿದೆ. ಸರ್, ಈಗ ಕಳೆದ ಬಾರಿ ಕೊರೋನಾ ಇದ್ರಿ, ಈಗ ನಾವು ಎಷ್ಟೇ ಜನರು ಕರ್ಕೊಂಡ್ಬಂದು ಒಂದು ಗಂಜಿ ಕೇಂದ್ರದಲ್ಲಿಟ್ಟರು ಸಮಸ್ಯೆ ಇಲ್ಲ. ಈಗ ಸೋಷಿಯಲ್ ಡಿಸ್ಟೆನ್ಸು ಸಮಸ್ಯೆ ಇದೆ. ಅದಕ್ಕೆ ಗಂಜಿ ಕೇಂದ್ರಗಳು ಜಾಸ್ತಿ ಮಾಡ್ತೀವಿ. ಏನು ಮಾಡಿ ಗಂಜಿ ನಿನ್ನೆ ನಾವು ಬೆಳಗಾವದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ ಪಂಚಾಯತ್ CEO ಇರ್ಬೋದು ಮತ್ತು ನೋಡಲ್ ಅಧಿಕಾರಿಗಳೇ ಹೇಳಿದ್ವು, ಕಂಪಲ್ಸರಿ ಏನು ನಾವು ಕೊರೋನಾ ಬಗ್ಗೆ ಸಾಮಾಜಿಕ ಅಂತರ ಮತ್ತು ಅವ್ರಿಗೆ ಸಂಬಂಧಪಟ್ಟ ಸ್ಯಾನಿಟೈಸರ್ ಎಲ್ಲ ಒಂದು ಮಾಡ್ಕೊಂಡು ಟಾಯ್ಲೆಟ್ ಇರ್ಬೋದು, ಅವ್ರಿಗೆ ಉಳ್ಕೊಳ್ಳೋಂಥ ಸ್ಥಳ ಜಾಸ್ತಿ ಮಾಡಿ ಅವನ್ನೆಲ್ಲ ಮೇಂಟೈನ್ ಮಾಡೋದು ಹೇಳಿ ಆದೇಶ ಮಾಡಿದ್ದೇವೆ. ಮತ್ತು ಇನ್ನೊಂದು ಸರ್, ಅಥಣಿ ತಾಲೂಕು ಮತ್ತು ಚಿಕ್ಕೋಡಿ ತಾಲೂಕಲ್ಲಿ ಕಳೆದ ಬಾರಿ ಏನು ಮನೆಗಳು ಕಳ್ಕೊಂಡಿದ್ದಾರೆ, ಸರಿಯಾಗಿ ಪರಿಹಾರನೂ ಸಿಕ್ಕಿಲ್ಲ. ಅದು ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಆಗಿತ್ತು ನಿಜ. ಅದು ಕಳೆದ ಬಾರಿ ಒಂದೂವರೆ ತಿಂಗಳಿಂದ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಸೋಮಣ್ಣ ಅವರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡು ಲಾಕ್ ಮಾಡಿದ್ದು ಓಪನ್ ಮಾಡಿ ಈಗ ಕೆಲವೊಂದು ಸಮಸ್ಯೆ ಪರಿಹಾರ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಮುಂದುವರೆದ ವರುಣನ ಆರ್ಭಟಕ್ಕೆ ದೂದಗಂಗಾ, ವೇದಗಂಗಾ, ಕೃಷ್ಣಾ ನದಿ ನೀರಿನ ಹರಿವಿನಲ್ಲಿ ಹೆಚ್ಚಳವಾಗಿದೆ. ಚಿಕ್ಕೋಡಿಯ ಯಡೂರು ಕಲ್ಲೋಳ ಹತ್ತಿರ
1,70,000 ಕ್ಯೂಸೆಕ್ ದಾಖಲಾದ ಕೃಷ್ಣಾ ನದಿ ನೀರಿನ ಒಳಹರಿವು ಇನ್ನು 1,50,000 ಕ್ಯೂಸೆಕ್ ನೀರನ್ನು ಹಿಪ್ಪರಗಿ ಬ್ಯಾರೇಜ್ ಮೂಲಕ ಹೊರಹರಿಸುತ್ತಿರುವ ಡ್ಯಾಂನ ಅಧಿಕಾರಿಗಳು ಇನ್ನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಮಾಂಜರಿ ಇಂಗಳಿ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಪರ್ಯಾಯ ಮಾರ್ಗವಾಗಿ ಗ್ರಾಮಸ್ಥರು ಸಂಚರಿಸುವಂತೆ ಅವಕಾಶವನ್ನ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್ ಭೀಮಸೇನ್ ಕಾಂಬ್ಳೆ, S9 ಟಿವಿ, ಚಿಕ್ಕೋಡಿ. ಕರ್ನಾಟಕದ ಮೂಲ ಅಸ್ಪರ್ಶ ಸಮುದಾಯಗಳಾದ ಮಾದಿಗ ಹಾಗೂ ಚಲವಾದಿ ಸಂಬಂಧಿತ ಉಪಜಾತಿಗಳು ಮೋಚೆ, ಸಮಗಾರ, ಡೋಹಾರ ಮತ್ತು ದಕ್ಕಲಿಗ ಸೇರಿದಂತೆ ಹರಳಯ್ಯ, ಮಾಲಸಾದ, ಮಾದಿಗದಾಸ, ಚನ್ನರದಾಸ ಎಂಬ 89 ಜಾತಿಗಳ ಸಂವಿಧಾನಬದ್ಧ ಹಾಗೂ ಶಾಸನಬದ್ಧ ಮೀಸಲಾತಿಯನ್ನ ಕಬಳಿಸುತ್ತಿರುವ ಬಲಾತ್ಮಕವರಾದ ಲಂಬಾಣಿ, ಬೋವಿ, ವಡ್ಡರ್ ಹಾಗೂ ಕೋರಮ, ಕೋರವ ಇವರನ್ನ ದಲಿತರ ಪಟ್ಟಿಯ ಮೀಸಲಾತಿಯಿಂದ ತೆಗೆದುಹಾಕಬೇಕೆಂದು ಇದೇ ತಿಂಗಳು 25ರಂದು ಪತ್ರ ಚಳುವಳಿಗೆ ಚಾಲನೆ ನೀಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಸಮಾಜದ ತಾಲೂಕಾ ಸಂಯೋಜಕ ತಾಯಪ್ಪ ಬಿ ಹೊಸೂರು ಮಾನವಿಯಲ್ಲಿ ಹೇಳಿದ್ದಾರೆ. ಇನ್ನು ಮಾನವಿ ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಸಮಾಜದ ತಾಲೂಕಾ ಸಮಿತಿಯನ್ನು ರಚನೆ ಮಾಡಿ ಗ್ರಾಮೀಣ ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಂವಿಧಾನದ ಆಶಯದಂತೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಹಾಗೂ ಶೈಕ್ಷಣಿಕ ತಾರತಮ್ಯಗೊಳಗಾದ ಅಸ್ಪೃಶ್ಯ ಸಮುದಾಯಗಳ ಸರ್ಕಾರದ ಮುಖ್ಯವಾಹಿನಿಗೆ ಬರಲು ನಮ್ಮ ಸಮುದಾಯಕ್ಕೆ ನೀಡುವ ಅನೇಕ ಸೌಲಭ್ಯಗಳನ್ನು ಲಂಬಾಣಿ, ಕೋರಮ, ಕೋರಚ, ವಡ್ಡರ್ ಪಾಲಾಗುತ್ತದೆ. ಅದಕ್ಕಾಗಿ ಅವರನ್ನ ನಮ್ಮ ಮೀಸಲಾತಿಯಿಂದ ತೆಗೆದುಹಾಕಬೇಕೆಂದು ಜಿಲ್ಲೆಯ ಎಲ್ಲ ಮಾದಿಗ, ಚಲುವಾದಿ ಹಾಗೂ ಇನ್ನಿತರ ಸಮಾಜದಿಂದ ಪತ್ರ ಚಳುವಳಿಯನ್ನ ಕೈಗೊಳ್ಳಲಾಗುವುದು. ಅದಕ್ಕೆ ರಾಯಚೂರು ಜಿಲ್ಲೆಯ ನಮ್ಮ ಸಮಾಜದವರು ಪತ್ರ ಚಳುವಳಿಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದ್ದಾರೆ. ನಮ್ಮ ಹೋರಾಟ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಯಾಕೆ ನಿಮಗೆ ಒಂದು ಸ್ವಲ್ಪ ಗಮನಕ್ಕೆ ಬರಲಿ, ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಮೂಲ ಬುನಾದಿಯಲ್ಲಿ ಯಾರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಹಲವಾರು ಜನಾಂಗದ ನಡುವೆ ಬದುಕದೆ ಊರ ಹೊರಗೆ ಇದ್ದು ಬದುಕು ಮಾಡ್ತಕ್ಕಂಥ ಜನಾಂಗಕ್ಕೆ ಅಸ್ಪೃಶ್ಯರು ಅಂತೇಳಿ ಕರೀತಾ ಇದ್ರು. ಇಂಥವ್ರನ್ನ ಎಲ್ಲಾ ರಂಗದಲ್ಲಿ ಮುಂತಾಗಬೇಕಂತೇಳಿ ಸಂವಿಧಾನ ರಚನೆ ಆಗುವುದಕ್ಕಿಂತ ಮುಂಚೆನೆ ಬ್ರಿಟಿಷರ ಅವಧಿಯಲ್ಲಿ ಕೂಡ ಇಂಥ ಜನಾಂಗವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿರಿ ಅಂತಕ್ಕಂಥ ಒಂದು ನಿಯಮ ಇತ್ತು. ಆದ್ರೆ ಕಾಲಕ್ರಮೇಣವಾಗಿ ಮಹಾರಾಜರು, ಮೈಸೂರು ಮಹಾರಾಜರು ಮತ್ತು ಇನ್ನುಳಿದಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಒಂದು ರಾಜಕೀಯ ಅಥವಾ ತಮ್ಮ ಸ್ವಂತ ಒಂದು ಬೇಳೆ ಬೇಯಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರದಂತಹ ಅಥವಾ ಅಸ್ಪೃಶ್ಯತೆಯನ್ನು ಅನುಭವಿಸಲಾರದಂತಹ ಇನ್ನುಳಿದ ಜಾತಿಗಳನ್ನು ಕೂಡ ಇಲ್ಲಿ ಅವರು ಸೇರಿಸಿದ್ದಾರೆ. ಉದಾಹರಣೆ ಹೇಳ್ಬೇಕಂದ್ರೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಬೋವಿಗಳು, ಬೋವಿ ಮಾಡ್ತಕ್ಕಂಥವರಿಗೆ ಬೋಯಿಗಳು ಅಂತ ಹೇಳಿ ಕರೀತಾ ಇದ್ರು. ಅದು ಕಾಲಕ್ರಮೇಣ ಆ ಬೋಯಿಗಳನ್ನು ಅವರು ಸೇರಿಸಂತ ಶಿಫಾರಸು ಮಾಡಿದ್ರೆ ಇಲ್ಲಿ ಕಾಲಕ್ರಮೇಣ ಏನಾಯ್ತು, ಬೋವಿಗಳಂತ ಹೇಳಿಕೊಳ್ಳುವ ಒಡ್ಡರು ನಾವೇ ಬೋವಿಗಳ ಅಂತೇಳಿ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಚಾಮರಾಜನಗರದಲ್ಲಿ ಇರ್ತಕ್ಕಂತಹ ಒಂದು ಕಾಡು ಜನಾಂಗ, ಕೊರಚ, ಕೊರವ ಅಂತಕ್ಕಂಥವ್ರು ಅಲೆಮಾರಿ ಜನಾಂಗ, ಕಾಡುಗಳಲ್ಲಿ ವಾಸಿಸ್ತಕ್ಕಂಥ ಜನಾಂಗ, ಅವರ ಸ್ಥಿತಿಗತಿಗಳೇ ಬೇರೆ ಇದ್ವು. ಅಂತವ್ರನ್ನ ಅಲ್ಲಿ ಸೇರಿಸ್ರ ಅಂತೇಳಿ ಮಹಾರಾಜರು ಆಗ ಒಂದು ಶಿಫಾರಸು ಮಾಡಿದ್ದರು. ಆದ್ರೆ ಇದನ್ನೇ ಬಳವಳಿಯಾಗಿ ಮಾಡಿಕೊಂಡಂತ ಇಲ್ಲಿರ್ತಕ್ಕಂಥ ಕೊರವ ಅಂತಕ್ಕಂಥ ಜನಾಂಗದವರು ಅವರು ಎಲ್ಲ ರೀತಿಯಲ್ಲಿ ಮುಂದುವರೆದಿದ್ದಾರೆ. ಒಂದು ಪ್ರಾಣಿ ಸಾಗಾಣಿಕೆಯ ಒಂದು ಜೀವನವನ್ನು ಸಾಗ್ತಾ ಇದ್ದಾರೆ. ಪುಟ್ಟಿ ಎಣಿತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆ ಕೊರವನೇ ಬೇರೆ, ಈ ಕೊರವನೇ ಬೇರೆ, ಆ ಬೋಯಿಗಳೇ ಬೇರೆ, ಇಲ್ಲಿ ಬೋವಿ ಅಂತ ಹೇಳಿಕೊಳ್ಳುವ ಒಡ್ಡರೇ ಬೇರೆ. ನಿಜವಾದಂತ ಪರಿಸ್ಥಿತಿ. ಆ ನಂತರ ಈ ಲಮಾಣಿ ಅಂತಕ್ಕಂಥವರು ಕಾಲಕ್ರಮೇಣ ಇಲ್ಲಿ ನಮ್ಮ ರಾಜ್ಯದವರಲ್ಲ, ಜೊತೆಗೆ ನಮಗೆ ತಿಳಿದ ಪ್ರಕಾರ ರಾಜಸ್ಥಾನ ಮತ್ತು ಆಂಧ್ರದ ಮೂಲದವರು ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಫೆಬ್ರವರಿ 14ನೇ ತಾರೀಕಿಗೆ ಕೊಟ್ಟಿರ್ತಕ್ಕಂಥ ಒಂದು ಪತ್ರಕ್ಕೆ ಇವತ್ತಿನವರೆಗೂ ಸರ್ಕಾರದಿಂದ ಯಾವುದೇ ಒಂದು ಸ್ಪಷ್ಟವಾದ ವರದಿಯನ್ನ ರಾಷ್ಟ್ರೀಯ ಆಯೋಗಕ್ಕಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಕೊಟ್ಟಿಲ್ಲ. ಹಂಗಾಗಿ ನಾವೇನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಈ ಒಂದು ಧೋರಣೆಯನ್ನ ನಮ್ಮ ಒಂದು ಮಹಾಸಭಾ ತೀವ್ರವಾಗಿ ಖಂಡಿಸ್ತದೆ. ಇನ್ನು ಮುಂದೆ ಕೂಡ ನಿರ್ಲಕ್ಷ್ಯ ವಹಿಸಲಾರದಂಗೆ ಆ ಒಂದು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನಕ್ಕೆ ನೀವು ನ್ಯಾಯಾಲಯಕ್ಕೆ ಸಂವಿಧಾನದ ಮೇಲೆ ಏನಾದರೂ ಗೌರವ ಇದ್ರೆ ಈ ಕೂಡಲೇ ಆ 4 ಜಾತಿಗಳನ್ನು ಯಾವ ರೀತಿಯಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿರತಕ್ಕಂಥದ್ದನ್ನ ಈ ಕೂಡಲೇ ನೀವು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ರಾಜ್ಯದಾದ್ಯಂತ ಚಲವಾದಿ, ಮಾದಿಗ, ಸಮಗಾರ, ಮೋಚಿ ಸುಮಾರು 89 ಏನು ಅಸ್ಪೃಶ್ಯ ಜಾತಿಗಳಿದಾವ ಒಟ್ಟಾರೆಯಾಗಿ
ಈ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ಮಾಡಕತ್ತೀವಿ. ಹಾಗಾಗಿ ಈ ರಾಜ್ಯಕ್ಕೆ ನಿಮ್ಮ ಪತ್ರಕರ್ತ ಮಾಧ್ಯಮದ ಮತ್ತು ಮೀಡಿಯಾಗಳ ದೃಶ್ಯ ಮಾಧ್ಯಮದ ಮತ್ತು ಟಿವಿ ಮಾಧ್ಯಮದ ಎಲ್ಲರ ಒಂದು ಬೆಂಬಲ ಮತ್ತು ನಮ್ಮ ಜನರ ಬೆಂಬಲ ಕೂಡ ಇದಕ್ಕೆ ಇರಬೇಕಂತೇಳಿ ನಾವು ಈ ಒಂದು ಪತ್ರಿಕೆ ಮುಖಾಂತರ. ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ತಾಯಪ್ಪ ಬಿ ಹೊಸೂರ್, ಸುಂದರ್ ಕಪಗಲ್, ಚಿನ್ನಪ್ಪ ಪಟ್ಟದಕಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚನ್ನಬಸವ ಬಾಗಲವಾಡ್, S9 ಟಿವಿ, ಮಾನವಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಾ ಆಸ್ಪತ್ರೆಯಲ್ಲಿ ಮತ್ತೆ ವೈದ್ಯರ ಎಡವಟ್ಟುಗಳು ಮುಂದುವರೆದಿವೆ. ಗರ್ಭಿಣಿ ಮಹಿಳೆಯರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಅಂತ ಹೇಳಿ ಸ್ವ್ಯಾಬ್ ಕೊಡಲು ಕಳಿಸಿ ಗಂಟಲೆ ಕಾಯಿಸಿದ್ದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಾ ಆಸ್ಪತ್ರೆಯಲ್ಲಿ ನಡೆದಿದೆ. ಕೆಲ ಹೊತ್ತು ಆಸ್ಪತ್ರೆಯ ಮುಖ್ಯಾಧಿಕಾರಿ ಶ್ರೀ ಎಸ್ ಪಾಟೀಲ್ ಅವರನ್ನ ಗರ್ಭಿಣಿ ಮಹಿಳೆಯರು ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ವಿವಾದ ಬಗೆಹರಿದಿದೆ. ಅದೇನಾಗೈತಿ ನಾನು ಮನುಷ್ಯನ ಅದನ್ನ ತಿಳಿತೈತಿ. ಸ್ವಲ್ಪ ಅಡಚಣೆ ಆದಾಗ ನಾವು ಅಲ್ಲೇ ಮಾಡ್ರತ ಹೇಳ್ತೀನಿ. ಒಮ್ಮೆ ಎಲ್ಲರೂ ರಶ್ ಆಗಿಬಿಟ್ರೆ ನನ್ನ ತ್ರಾಸ ಅವ್ರ ಮಾತು ಅವ್ರು ಇವ್ರದ ಇಲ್ಲಿಯವರೆಗೆ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ 4,093 ಸ್ವ್ಯಾಬ್ ಕಲೆಕ್ಟ್ ಮಾಡಿದ್ದು 400ಕ್ಕೂ ಅಧಿಕ ವರದಿಗಳು ಬಾಕಿ ಇರುವ ಬೆನ್ನಲ್ಲೇ ತಾಲೂಕಾ ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಪತ್ತೆ ಮಾಡಲು ಇರುವ ಲ್ಯಾಬ್ ಸಿಬ್ಬಂದಿಯನ್ನ ಹೊರಗುತ್ತಿಗೆ ಆಧಾರದಲ್ಲಿ ನಿಯೋಜಿಸಲಾಗಿದ್ದು ಕೆಲಸ ನಿಧಾನವಾಗಿ ಸಾಗುತ್ತಿರುವುದರಿಂದ ಟೆಸ್ಟ್ ಕೊಡುವ ವೇಳೆಯಲ್ಲಿ ಕೊರೋನಾ ಸೋಂಕು ತಗುಲುವ ಭೀತಿಯಲ್ಲಿ ಸಾರ್ವಜನಿಕರಲ್ಲಿ ಮನೆ ಮಾಡಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯ ಅಥಣಿ ಬಿಜೆಪಿ ಮಂಡಳ ಪಕ್ಷದ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಅಥಣಿ ಮಂಡಳದ ಬಿಜೆಪಿ ಅಧ್ಯಕ್ಷ ಅಣ್ಣಾಸಾಹೇಬ್ ನಾಯಕ್ ಅವರು ಪಕ್ಷನಿಷ್ಠೆ, ಪಕ್ಷಕ್ಕಾಗಿ ಹಗಲಿರುಳು ದುಡಿಯುತ್ತಿರುವ ಯುವ ಹೋರಾಟಗಾರ ಹಾಗೂ ಸಮಾಜ ಸೇವಕ ಅನಿಲ್ ಮೋರೆ ಇವರನ್ನ ಅಥಣಿ ತಾಲೂಕು ಬಿಜೆಪಿ ಮಂಡಳದ ಯುವ ಮೋರ್ಚಾ ಖಜಾಂಚಿಯಾಗಿ ನಿಯುಕ್ತಿಗೊಳಿಸಿದ ಹಿನ್ನೆಲೆಯಲ್ಲಿ ಅಥಣಿ ಬಿಜೆಪಿ ಮಂಡಳದ ಉಪಾಧ್ಯಕ್ಷರಾದ ಪುಟ್ಟು ಹಿರೇಮಠ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಅನಿಲ್ ಮೋರೆ ಅವರನ್ನ ಇಂದು ಸನ್ಮಾನಿಸಿ ಗೌರವಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾದ ಮಹಾಂತೇಶ್ ಜಿನ್ನಿ, ಕುಮಾರ್ ಪಾಟೀಲ್, ಹನುಮಂತ ಸನ್ನಮೋರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕೃಷ್ಣಾ ನದಿ ಅಬ್ಬರ ಮುಂದುವರೆದಿದ್ದು ಮತ್ತೆ ನದಿಯಲ್ಲಿ ನೀರಿನ ಪ್ರಮಾಣ 4 ಅಡಿಯಷ್ಟು ಹೆಚ್ಚಾದ ಪರಿಣಾಮ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ನೇಗಿಲ ಯೋಗಿಗೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ. ಕಳೆದ ವರ್ಷ ಪ್ರವಾಹದಿಂದ ನದಿ ತೀರದ ಜನರು ಕಂಗೆಟ್ಟಿರುವ ಬೆನ್ನಲ್ಲೇ ಮತ್ತೆ ರೈತರಿಗೆ ಆಘಾತ ಉಂಟು ಮಾಡಿದೆ. ಅಥಣಿ ತಾಲೂಕಿನ ನದಿ ಪಾತ್ರದ 17 ಗ್ರಾಮದ ಕೆಲ ಪ್ರದೇಶಗಳಲ್ಲಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದ್ದು ಫಲವತ್ತಾಗಿ ಬೆಳೆದ ಕಬ್ಬಿನ ಗದ್ದೆಗಳು ಜಲಾವೃತವಾಗಿವೆ. ಕಳೆದ ಬಾರಿ ಪ್ರವಾಹದಲ್ಲಿ ಲಕ್ಷಾಂತರ ಹೆಕ್ಟೇರ್ ಕಬ್ಬು ಕೊಳೆತು ಭಾರಿ ಪ್ರಮಾಣದ ನಷ್ಟ ಸಂಭವಿಸಿತ್ತು. ಮತ್ತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದ ಮಳೆಯ ಅವಾಂತರದಿಂದ ರೈತರ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇನ್ನು ಇದೆಲ್ಲದರ ಮಧ್ಯೆ ಮುಂದಿನ ದಿನಗಳಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗುವ ಸಾಧ್ಯತೆ ನಿರ್ಮಾಣವಾಗಿದ್ದು ಒಟ್ಟಾರೆಯಾಗಿ ನೋಡುವುದಾದರೆ ಕಳೆದ ವರ್ಷ ಪ್ರವಾಹದಲ್ಲಿ ಮುಳುಗಡೆಯಾದ ಬೆಳೆಹಾನಿ ಪರಿಹಾರ ರಾಜ್ಯ ಸರ್ಕಾರ ಇನ್ನೂ ನೀಡಿಲ್ಲ ಎಂಬ ಕೂಗು ಕೇಳಿ ಬರುತ್ತಿದೆ. ಈ ಬಾರಿ ಮತ್ತೆ ಪ್ರವಾಹ ಬರದ ರೀತಿಯಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಿ ಎಂದು ಕೃಷ್ಣಾ ನದಿ ತೀರದ ರೈತರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ದುಬೈನಿಂದ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನ ಕಲ್ಲಿಕೋಟೆ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಸಂಜೆ 7:45 ಸುಮಾರಿಗೆ ದೊಡ್ಡ ಅಪಘಾತಕ್ಕೆ ಈಡಾಗಿದೆ. ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತಕ್ಕೀಡಾಗಿದ್ದು ಇದು ದಶಕಗಳ ಹಿಂದೆ ನಡೆದ ಮಂಗಳೂರು ವಿಮಾನ ದುರಂತವನ್ನ ನೆನಪಿಸಿದೆ. ಈ ವಿಮಾನದಲ್ಲಿ 180 ಪ್ರಯಾಣಿಕರು ಇದ್ದರು ಎಂದು ತಿಳಿದು ಬಂದಿದ್ದು ಪೈಲಟ್ ಸಾವಿನ ಸುದ್ದಿ ಹೊರಬರುತ್ತಿದೆ. 2 ಮಕ್ಕಳು ಕೂಡ ಇದೇ ವೇಳೆ ಸಾವನ್ನಪ್ಪಿದ್ದರು ಎಂಬ ಮಾಹಿತಿಯೂ ಇದ್ದು
ವಿಮಾನದ ಮುಂಭಾಗವು ಭಾರಿ ಪ್ರಮಾಣದಲ್ಲಿ ಹಾನಿಗೊಂಡಿದೆ. ಇನ್ನು ಅಪಘಾತದ ತೀವ್ರತೆಗೆ ವಿಮಾನ 2 ತುಂಡುಗಳಾಗಿದ್ದು, ಗಾಯಗೊಂಡ ಜನರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ಗಳು ಈಗಾಗಲೇ ಆಗಮಿಸಿದ್ದು, ಭಾರಿ ಮಳೆಯಿಂದಾಗಿ ಈ ವಿಮಾನ ಅಪಘಾತಕ್ಕೆ ಈಡಾಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಭಾರಿ ಮಳೆಯಿಂದ ಈ ದುರ್ಘಟನೆ ನಡೆದಿದೆ ಎಂದು ಹೇಳಲಾಗಿದ್ದು, ವರದಿಗಳ ಪ್ರಕಾರ ಈ ವಿಮಾನವು ರಾತ್ರಿ 7:38ಕ್ಕೆ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಿತ್ತು. ಈ ಸಮಯದಲ್ಲಿ ಭಾರಿ ಮಳೆಯಾಗುತ್ತಿತ್ತು. ಈ ಮಧ್ಯೆ ಲ್ಯಾಂಡ್ ಆದ ವಿಮಾನ ರನ್ವೇಗೆ ತಲುಪಿದ ಕೆಲವೇ ಕ್ಷಣದಲ್ಲಿ ರನ್ವೇಯಿಂದ ಜಾರಿದೆ. ಬಳಿಕ ಇದು 30 ಅಡಿ ಆಳದಕ್ಕೆ ತಳ್ಳಲ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2010 ಮೇ 22 ಬೆಳಿಗ್ಗೆ 6:15 ನಡೆದ ವಿಮಾನ ಅಪಘಾತಕ್ಕೆ ಸರಿ ಸಮಾನವಾಗಿ ಈ ದುರಂತವನ್ನ ಪರಿಗಣಿಸಲಾಗುತ್ತಿದೆ. ಪೈಲಟ್, ಸಿಬ್ಬಂದಿ ಸೇರಿ 158 ಮಂದಿ ಮೃತಪಟ್ಟಿದ್ದರು. 135 ಮಂದಿ ವಯಸ್ಕರು, 19 ಮಕ್ಕಳು ಹಾಗೂ 4 ಶಿಶುಗಳು, 6 ಮಂದಿ ವಿಮಾನ ಸಿಬ್ಬಂದಿ ಸೇರಿ ಒಟ್ಟು 166 ಮಂದಿ ಪ್ರಯಾಣಿಸುತ್ತಿದ್ದರು. ಈ ದುರ್ಘಟನೆಯಲ್ಲಿ 8 ಮಂದಿ ಬದುಕುಳಿದಿದ್ದರು. ಕ್ಯಾಲಿಕಟ್ನಂತೆ ದುಬೈನಿಂದ ಮಂಗಳೂರಿಗೆ ಆಗಮಿಸಿದ್ದ ವಿಮಾನ ದುರಂತಕ್ಕೀಡಾಗಿತ್ತು. ರನ್ವೇಗೆ ಇಳಿದ ವಿಮಾನ ಸ್ವಲ್ಪ ದೂರ ಕ್ರಮಿಸಿ ನೋಡುತ್ತಿದ್ದಂತೆ ವಿಮಾನ 2 ತುಂಡಾಗಿ ಹೊತ್ತಿ ಉರಿದಿತ್ತು. ಅದೇ ರೀತಿ ಈ ವಿಮಾನವು ಕೂಡ ಈಗ ಕಲ್ಲಿಕೋಟೆಯಲ್ಲಿ ಈ ತರ ಆಗಿದ್ದು ನೋಡುಗರ ಮನಸ್ಸನ್ನ ದಿಗ್ಭ್ರಾಂತವನ್ನಾಗಿ ಮಾಡುತ್ತಿದೆ. ಕಾಗವಾಡ ತಾಲೂಕಿನ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ, ಇದೇ ವೇಳೆ ಕಳೆದ 1 ವಾರದಿಂದ ಸುರಿಯುತ್ತಿರುವ ಮಹಾಮಳೆಯಿಂದ ನದಿ ತೀರದ ಗ್ರಾಮಗಳ ಜನರಿಗೆ ಪ್ರವಾಹದ ಕುರಿತು ಎಚ್ಚರಿಕೆಯಿಂದ ಇರುವಂತೆ ಗ್ರಾಮಗಳಿಗೆ ಈಗಾಗಲೇ ಡಂಗೂರ ಸಾರುವ ಮೂಲಕ ಜಾಗೃತಿಯನ್ನ ಮೂಡಿಸುತ್ತಿದ್ದೇವೆ. ಈ ಬಾರಿ ಪ್ರವಾಹ ಎದುರಿಸಲು ಕಾಗವಾಡ ತಾಲೂಕು ಸಜ್ಜಾಗಿದ್ದು, ಅಧಿಕಾರಿಗಳು ಈಗಾಗಲೇ ತಮ್ಮ ಕಾರ್ಯವನ್ನ ಮಾಡುತ್ತಿದ್ದಾರೆ ಎಂದು ಕಾಗವಾಡ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆಗೆ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ನದಿ ತೀರದ ಗ್ರಾಮಗಳ ಮೇಲೆ ನಿಗಾ ವಹಿಸಲಾಗಿದ್ದು, ನದಿ ಪಾತ್ರದ ಜನ ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಂತರ ಕಾಗವಾಡ ತಹಸೀಲ್ದಾರ್ ಈಗಾಗಲೇ ನದಿ ತೀರದ ಗ್ರಾಮಗಳಾದ ಶಹಾಪುರ, ಕೂಸನಾಳ ಮತ್ತು ಜೂಗಳ, ಕೃಷ್ಣ, ಕಿತ್ತೂರು ಮತ್ತು ಗ್ರಾಮಗಳಲ್ಲಿ ಬೋಟ್ಗಳ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಅಲ್ಲದೆ ಇನ್ನೂ 4 ಬೋಟ್ಗಳನ್ನ ಹಾಗೂ 8 ಜನ ನಾವಿಕರನ್ನ ನೀಡುವಂತೆ ಜಿಲ್ಲಾಧಿಕಾರಿ MG ಹಿರೇಮಠ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಎಂದು ದಂಡಾಧಿಕಾರಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನು ತಾಲೂಕಿನ ಶಹಾಪುರ, ಮಂಗಾವತಿ ಹಾಗೂ ಜೂಗಳ ಗ್ರಾಮದ ಜನರನ್ನ ಸ್ಥಳಾಂತರಿಸಲು ತಯಾರಿ ನಡೆಸಿದ್ದು, ಈಗಾಗಲೇ ಪ್ರವಾಹದ ಬಗ್ಗೆ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗಿದ್ದು, ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳುವಂತೆ ನಮ್ಮ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ನಾಳೆ ಮತ್ತಷ್ಟು ನೀರಿನ ಒಳಹರಿವು ಮಾಹಿತಿ ಪಡೆದುಕೊಂಡು ನದಿ ತೀರದ ಜನರಿಗೆ ಸ್ಥಳಾಂತರ ಮಾಡುವ ಕಾರ್ಯ ಮಾಡುತ್ತೇವೆ ಎಂದು ಕಾಗವಾಡ ತಾಲೂಕಿನ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಕಾಗವಾಡ ತಾಲೂಕದಾಗೈತಿ ಪ್ರವಾಹನ ಸ್ವಲ್ಪ ಇದನ್ನ ಹೆಚ್ಚಾದ್ರಿಂದ ನಾವು ಆಲ್ರೆಡಿ ಈಗ 3 ದಿವಸ ಹಿಂದಿಂದ ಜನರಿಗೆ ಅವೇರ್ನೆಸ್ ಮಾಡ್ತಿದ್ದೇವೆ. ಡಂಗ್ರ ಹೊಡೆಯೋದು, ಆಮೇಲೆ 3 ಪಂಚಾಯತಿಗೆ ಸ್ಯಾರಿನ್ ಕೊಡ್ಸ್ಯಾರ, ಸ್ಯಾರಿನ್ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅದಲ್ಲದೆ ನೀನು ನಮ್ಮದು PDO, ಅಡ್ಮಿನಿಸ್ಟ್ರೇಟರ್, ಆಮೇಲೆ ನಮ್ಮದು ಇವರು ತಲಾಟಿಗಳು ಮತ್ತು ಪಂಚಾಯತಿ ಅವರೆಲ್ಲರನ್ನೂ ಕರೆದು ನಾವು ನಿನ್ನೆ ಮೀಟಿಂಗ್ ಮಾಡಿದ್ದೇವೆ. ಮೀಟಿಂಗ್ ಮಾಡಿದಕ್ಕೆ ಅವ್ರವ್ರಿಗೆ ನೇಮಿಸಿ ಕೊಟ್ಟಿದ್ದೇವೆ. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಒಬ್ಬೊಬ್ರಿಗೆ 4 ಪಂಚಾಯತಿ ಕೊಟ್ಟೇವೆ. ಅವ್ರವ್ರ ಪಂಚಾಯತಿ ಪ್ರಕಾರ ಅವ್ರು ನೋಡ್ಕೊತಾ ಇದ್ದಾರೆ. ಅದಲ್ಲದೆ ನಮ್ಮ ತಲಾಟಿಗಳು ಮತ್ತು PDOಗಳು ಊರಾಗ ಎಷ್ಟು ತೋಟದ ತೆಗಿನ ಮನ್ಯಾಗ ತಳ ಪ್ರದೇಶದಲ್ಲಿ ಮನೆ ಅದಲ್ಲ ಅಲ್ಲಿ ಹೋಗಿ ಅವರಿಗೆ ಅವೇರ್ನೆಸ್ ಮಾಡಿ ಅವ್ರನ್ನ ಮತ್ತು ಅವ್ರ ಜಾನುವಾರನ್ನ ಸುರಕ್ಷಿತ ಸ್ಥಳಕ್ಕೂ ಸ್ಥಳಾಂತರ ಮಾಡೋಕ್ಕೂ ನಾವು ನಿನ್ನೆ ಮೀಟಿಂಗ್ದಾಗ ಎಲ್ಲರಿಗೂ ನಾವು ತಿಳಿಸ್ಕೊಟ್ಟಿದ್ವಿ. ಈಗ ಆಲ್ರೆಡಿ ಏನು ಬೋಟ್ ಅದು ತರಿಸಿದ್ರಿ ಮೇಡಮ್? ಬೋಟ್ ಅಂತ ಈಗ ಆಲ್ರೆಡಿ ನಮ್ಮಲ್ಲಿ ಜುಗಳಕ್ಕೊಂದಿತ್ತು. ಮೊನ್ನೆ ನಾವು ಶಾಪುರದೊಂದು ರಿಪೇರಿ ಮಾಡಿಸೇವಿ. ಆಮೇಲೆ ಕುಸ್ನಾಳಕ್ಕೊಂದು ಆಲ್ರೆಡಿ 2 ಕುಸ್ನಾಳಕ್ಕೆ. ಆಮೇಲೆ ಈಗಾಗಲೇ ಒಂದು MP ಸರ್ ಒಂದು ಕೊಟ್ಟಿದ್ದು ನಾವು ಕೃಷ್ಣ ಕಿತ್ತೂರ್ಗೂ ಅದ. ಅಂದ್ರೆ ನಮಗೆ ಈಗ ಬೇಕಾಗಿದ್ದು 4 ಬೋಟ್ ಬೇಕಾಗಿತ್ತು. ನಿನ್ನ DC ಸರ್ಗೆ ನಾವು VCಯಾಗ ರಿಕ್ವೆಸ್ಟ್ ಮಾಡ್ಕೊಂಡೇವಿ. ಅವರು 4 ಬೋಟ ಮತ್ತು 8 ಜನರ ನಾವಿಕರನ್ನು ಕೊಡೋಕ್ಕೂ ನಾವು ಅವ್ರಿಗೆ ಈಗ ಆಲ್ರೆಡಿ ನಾವು ಅವ್ರಿಗೆ ಇದು ಮಾಡ್ಕೊಂಡು ವಿನಂತಿ ಮಾಡ್ತೀವಿ. ರಸ್ತೆಗಳು ಯಾವ ಕ್ಲೋಸ್ ಆಗಿಲ್ಲ ರೀ? ರಸ್ತೆಗಳಂತೂ ಇವರಿಗೆ ಯಾವುದೂ ಕ್ಲೋಸ್ ಆಗಿಲ್ಲ. ಇನ್ಕ್ರೀಸ್ ಆಗುತ್ತೆ ರೀ ಮೇಡಮ್ ನೀರು? ಏನು ಇವಾಗಂತೂ ನಿನ್ನಿಂದ 4 ಇದು ನಮ್ಮ ಈಗಂತೂ ಜುಗಳು ಇದಕ್ಕೆ 4 ಫೀಟ್ ಹೆಚ್ಚಾಗ್ಯದ ರೀ. ಇನ್ನೊಂದು ಆದ್ರೂ ಭಾಳ ಆದರೂ ಒಂದು 4-5 ಫೀಟ್ ಹೆಚ್ಚಾಗ್ಬೋದು. ಈವರೆಗೂ ಕೊಯ್ನಾದಿಂದ ಏನೂ ಇದನ್ನು ಬಿಟ್ಟಿಲ್ಲ. ಅದು ಬಿಟ್ಟರೆ ಮಾತ್ರ ನಮ್ದು ಇಲ್ಲಿ ಪರಿಸ್ಥಿತಿ ಏನು ಅನ್ನೋದು ಇದನ್ನಾಗ್ತಾಯಿಲ್ಲ. ಅವ್ರು ಬಿಟ್ಟ ಮೇಲೆ ನಾವು ಅದನ್ನು ಆ ಪ್ರಕರಣನ ಈಗಾಗಲೇ
ಜುಗುಳ್ ಶಾಪುರ್ ಗಂಗಾವತಿ ಅಂತ ಅವ್ರನ್ನಂತೆ ನಾವು ಶಿಫ್ಟ್ ಮಾಡೋಕ್ಕೆ ಈಗಾಗಲೇ ಆಲ್ರೆಡಿ ಹೇಳಿದ್ದೀವಿ. ಇನ್ನು ಮತ್ತೆ ಹೆಚ್ಚು ದಿನ ಅಂತಂದ್ರೆ ನಾವು ಅವ್ರು 24 ಅವರ್ಸ್ದಾಗ ನಾವು ಅವ್ರನ್ನ ಶಿಫ್ಟ್ ಮಾಡ್ತೀವಿ. ಎಲ್ಲ ರೀತಿಯಿಂದ ಮುಂಜಾಗ್ರತೆ ಕ್ರಮಗಳನ್ನು ತೊಗೊಂಡಿದ್ದೀವಿ. ನಾವೆಲ್ಲದನ್ನು ತೊಗೊಂಡಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ಥಳಾಂತರ ಇವರಿಗೆ ಯಾವುದೂ ಆಗಿಲ್ಲ. ಯಾಕಂದರೆ ಇನ್ನೂ ತೋಟದ ಮನ್ಯಾಗ ನೀರು ಬರಬೇಕಂದ್ರೆ ಇನ್ನೂ 12 ಫೀಟ್ ಬರಬೇಕು. ಅವ್ರು ನಾವು ಅವೇರ್ನೆಸ್ ಮಾಡಿದ್ದೀವಿ, ಅವ್ರು ಮನೆಗೆ ಹೋಗಿ ಹೇಳಿ ಬರ್ತಾ ಇದ್ದೀವಿ. ಅವ್ರು ಇನ್ನು 6 ಫೀಟ್ ಬಂದರೆ ಅವ್ರು ನಾವಾಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಭೀಮಸೇನ್ ಕಾಂಬ್ಳೆ, S9 TV, ಕಾಗವಾಡ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.